ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಿಜವಾಗ್ಲೂ ಒಬ್ಬ ಬಡವನಿಗೂ ಶ್ರೀಮಂತನಿಗೂ ಏನು ವ್ಯತ್ಯಾಸ ಅಂತ? ಇಲ್ಲ, ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ಅದು ಲಕ್ಕಲ್ಲ, ದಟ್ಸ್ ಮೈಂಡ್ ಸೆಟ್. ಪ್ರಾಬ್ಲಮ್ಸ್ಗಳನ್ನ ಅಪ್ರೋಚ್ ಮಾಡೋ ರೀತಿ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಅರ್ಥ ಆಗುತ್ತೆ. ಇಬ್ರು ವ್ಯಕ್ತಿಗಳು ಒಂದು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ರೋಡ್ ಪಕ್ಕ ಒಂದು ಸೂಪರ್ ಮಾರ್ಕೆಟು ಇರುತ್ತೆ. ಆ ಸೂಪರ್ ಮಾರ್ಕೆಟಲ್ಲಿ ಒಂದು ಕೆಟ್ಟ ನಿಂತಿರೋ ವೆಂಡಿಂಗ್ ಮಿಷಿನ್ ಇರುತ್ತೆ. ವೆಂಡಿಂಗ್ ಮಿಷಿನ್ ಅಂದರೆ ಗೊತ್ತಲ್ವಾ? ಅಮೌಂಟ್ ಹಾಕಿ ಯಾವ ಐಟಮ್ ಬೇಕು ಸೆಲೆಕ್ಟ್ ಮಾಡಿದ್ರೆ ಆ ಐಟಮ್ ಕೆಳಗಡೆ ಬೀಳುತ್ತೆ, ಪಿಕ್ ಮಾಡ್ಕೊಂಡು ಹೋಗೋದು. ಒಬ್ಬ ವ್ಯಕ್ತಿ ಆ ಕೆಟ್ಟ ನಿಂತಿರೋ ವೆಂಡಿಂಗ್ ಮಿಷಿನ್ ನೋಡ್ಬಿಟ್ಟು ಬೈಕೊಂಡು ಹೋಗ್ತಾನೆ, ಯಾವ್ದು ಇದು ಕೆಲ್ಸಕ್ಕೆ ಬರ್ದಾರೋ ಮಿಷಿನ್, ಯಾವಾಗಲೂ ಕೆಟ್ಟ ನಿಂತಿರುತ್ತೆ ಅಂತ. ಅದೇ ಇನ್ನೊಬ್ಬ ವ್ಯಕ್ತಿಯ ಮೈಂಡ್ ಹೇಳುತ್ತೆ, ಓ ಈ ಮಿಷಿನ್ ಅವಾಗವಾಗ ಕೆಟ್ಟೋಗ್ತಾ ಇರುತ್ತೆ. ಈ ಥರ ಪ್ರಾಬ್ಲಮ್ನ ಎಷ್ಟೋ ಅಂಗಡಿಗಳಲ್ಲಿ ಫೇಸ್ ಮಾಡ್ತಾ ಇರ್ತಾರೆ. ನಾನೇ ಯಾಕೆ ಈ ಮಿಷಿನ್ನ ಸರ್ವಿಸ್ ಮಾಡೋ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪ್ನಿನೇ ಓಪನ್ ಮಾಡಬಾರ್ದು ಅಂತ. ಲಿಟ್ರಲಿ ಹಿಂಗೆ $1 ಬಿಲಿಯನ್ ಐಡಿಯಾ ಹುಡ್ಕೊಳ್ಳೋದು, ಪ್ರಾಬ್ಲಮ್ಗಳಿಗಿರೋ ಒಂದು ದೊಡ್ಡ ಆಪರ್ಚುನಿಟಿನ ಹುಡ್ಕೊಳ್ಳೋದು. ಮೋಸ್ಟ್ ಆಫ್ ದ ಪೀಪಲ್ ಪ್ರಾಬ್ಲಮ್ನ ಅವಾಯ್ಡ್ ಮಾಡ್ತಾರೆ, ಅದರಿಂದ ದೂರ ಇರೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಒಬ್ಬ ಬಿಲಿಯನರು ಪ್ರಾಬ್ಲಮ್ನ ಹುಡ್ಕೊಂಡು ಹೋಗ್ತಾನೆ, ಯಾಕಂದರೆ ಅವ್ನಿಗೆ ಗೊತ್ತು ಆ ದೊಡ್ಡ ಪ್ರಾಬ್ಲಮ್ನ ಹಿಂದೆ ಒಂದು ದೊಡ್ಡ ಪ್ರಾಫಿಟ್ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಸುಮ್ಮನೆ ಆಗಬೇಡಿ, ಪ್ರಾಬ್ಲಮ್ ಹಿಂದೆನೇ ಹೋಗಿ ಯೋಚನೆ ಮಾಡಿ, ಹೌ ಕ್ಯಾನ್ ಐ ಮೇಕ್ ದಿಸ್ ಪ್ರಾಬ್ಲಮ್ ಆಸ್ ಮೈ ಬಿಸ್ನೆಸ್ ಅಂತ. ಜೈ ಹಿಂದ್.